ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ, ಹತ್ಯೆ ಖಂಡಿಸಿ ಹಾಸನ ವೈದ್ಯ ಸಂಘದಿಂದ ಬೃಹತ್ ಪ್ರತಿಭಟನೆ. ಜಿಲ್ಲಾದ್ಯಂತ ಕೈಗೆ ಕಪ್ಪುಪಟ್ಟಿ ಧರಿಸಿ ಮಹಿಳಾ ಸುರಕ್ಷತೆಗೆ ಆಗ್ರಹಿಸಿದ ವೈದ್ಯರು. ರಾಜ್ಯಪಾಲರಿಂದ ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸ್ವಾಗತಾರ್ಹ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಒತ್ತಾಯ. ಪ್ರಚಾರವಿಲ್ಲದೆ ಸೇವಾ ಮನೋಭಾವನೆ ತೋರುತ್ತಿರುವ ಹಾಸನದ ಯೂತ್ ಹ್ಯಾಂಡ್ ಫೌಂಡೇಶನ್. ರಾತ್ರಿ ವೇಳೆ ಹಸಿದವರಿಗೆ ಉಚಿತ ಆಹಾರ ವಿತರಿಸುತ್ತಿರುವ ಯುವಕರು, ಇವರ ಕೆಲಸದ ಪ್ರಚಾರ ಪಡೆಯಲೆತ್ನಿಸುತ್ತಿರುವ ವ್ಯಕ್ತಿಗಳು. ಇಂತಹ ಕಾರ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಹೆಲ್ಪಿಂಗ್ ಹ್ಯಾಂಡ್ಸ್. ಕೋಲ್ಕತ್ತಾದಲ್ಲಿ ವೈದ್ಯೆ ಡಾಕ್ಟರ್ ಮೌಮಿತಾ ದೇಬನಾಥ್ ಅವರ ಮೇಲೆ ನಡೆದ ಅತ್ಯಾಚಾರ ಮತ್ತು ಹತ್ಯೆಗೆ ತುರ್ತು ನ್ಯಾಯ ದೊರಕಬೇಕು ಮತ್ತು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತಾ ಕ್ರಮಗಳನ್ನು ಖಾತ್ರಿಗೊಳಿಸಬೇಕೆಂದು ಒತ್ತಾಯಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನೇತೃತ್ವದಲ್ಲಿ ವಿವಿಧ ವೈದ್ಯ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತಕ್ಕೆ ತೆರಳಿ ಮಾನವ ಸರಪಳಿ ನಿರ್ಮಿಸಿದ್ರು. ನಂತರ ಬಿಎಂ ರಸ್ತೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದ ಅವರು ಭಾರತೀಯ ವೈದ್ಯಕೀಯ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ವಿಕೆ ಅಬ್ದುಲ್ ಬಶೀರ್, ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಭೈರೇಗೌಡ, ದಂತ ವೈದ್ಯಕೀಯ ಸಂಘದ ಅಧ್ಯಕ್ಷ ಮನೋಜ್ ಕುಮಾರ್ ಹಾಗೂ ರಾಜ್ಯ ಸ್ತ್ರೀರೋಗ ಮತ್ತು ಪ್ರಸೂತಿ ಸಂಘದ ಅಧ್ಯಕ್ಷೆ ಭಾರತಿ ರಾಜಶೇಖರ್ ಮಾತನಾಡಿ, ಕೋಲ್ಕತ್ತಾದಲ್ಲಿ ಆರ್ಜಿಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯೆಯಾಗಿದ್ದ ಡಾಕ್ಟರ್ ಮೌಮಿತಾ ದೇಬನಾಥ್ ಅವರ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಹತ್ಯೆಯನ್ನು ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ. ಈ ಭೀಕರ ಹಿಂಸಾಚಾರ ಇಡೀ ದೇಶ ಮತ್ತು ವಿಶ್ವವನ್ನು ಬೆಚ್ಚಿ ಬೀಳಿಸಿದೆ. ಹಾಗೆಯೇ ವೈದ್ಯ ವೃತ್ತಿಯಲ್ಲಿ ತೊಡಗುವ ಮೂಲಕ ಇತರರ ಸೇವೆಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಿರುವ ವೈದ್ಯರು ಎಂತಹ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ಈ ಯುವ ವೈದ್ಯರು ಗೌರವಾನ್ವಿತ ವೈದ್ಯಕೀಯ ವೃತ್ತಿಪರರು ಮಾತ್ರವಲ್ಲದೆ ತಮ್ಮ ಅಂತಃಕರಣ ಸೇವೆಯ ಮೂಲಕ ಅನೇಕರ ಅನಾರೋಗ್ಯವನ್ನ ಗುಣಪಡಿಸಿ ಜೀವವನ್ನ ಉಳಿಸಿದ ಕರುಣಾಮಯಿ. ಅಂತಹ ವೈದ್ಯರನ್ನ ಕಳೆದುಕೊಂಡಿರುವುದು ಕೇವಲ ಅವರ ಕುಟುಂಬದ ವೈಯಕ್ತಿಕ ದುರಂತವಲ್ಲ, ಅದು ಇಡೀ ಸಮಾಜಕ್ಕೆ ಬಿದ್ದಿರುವ ತೀವ್ರ ಹೊಡೆತ ಎಂದು ಪರಿಗಣಿಸಬೇಕಾಗಿದೆ. ಯಾರೇ ಆಗಲಿ ಇತರರ ಜೀವವನ್ನ ಉಳಿಸಲು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟವರ ಮೇಲೆ ನಡೆಸುವ ಇಂತಹ ಹಿಂಸಾತ್ಮಕ ಘೋರ ಅಂತ್ಯವನ್ನ ಸಹಿಸಲಾಗದು ಎಂದರು. ಡಾಕ್ಟರ್ ಮೌಮಿತಾ ಅವರ ಕುಟುಂಬದೊಂದಿಗೆ ಇಡೀ ವೈದ್ಯಕೀಯ ಸಮುದಾಯದ ಸಮಸ್ತರು ಈ ಕಷ್ಟದ ಸಮಯದಲ್ಲಿ ಒಗ್ಗಟ್ಟಿನಿಂದ ನಿಲ್ಲುತ್ತೇವೆ. ಈ ಘಟನೆಗೆ ಶೀಘ್ರವಾಗಿ ನ್ಯಾಯ ಸಿಗಲಿ ಮತ್ತು ಮುಂದೆ ಇಂತಹ ದುರಂತಗಳು ನಡೆಯದಿರಲಿ. ಈ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸುವುದಾಗಿ ಹೇಳಿದರು. ಪ್ರತಿಭಟನೆಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್ಆರ್ ದೇವದಾಸ್, ಖಜಾಂಚಿ ಶ್ವೇತಾ ನಾಡಿಗ ಪ್ರಭು, ದಂತವೈದ್ಯಕೀಯ ಸಂಘದ ಅಧ್ಯಕ್ಷ ಮನೋಜ್ ಕುಮಾರ್ ಹಾಗೂ ಡಾಕ್ಟರ್ ಸೌಮ್ಯಮಣಿ, ಡಾಕ್ಟರ್ ಸಾವಿತ್ರಿ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಏನು ಇತ್ತೀಚೆಗಷ್ಟೇ ಕಲ್ಕತ್ತಾ ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗುವಿನ ಒಂದು ಅತ್ಯಾಚಾರ ಆಗಿದೆ. ಕರ್ತವ್ಯ ನಿರ್ವಹಿಸುವಂತಹ ಒಂದು ವೈದ್ಯ ಡಾಕ್ಟರ್ ಅವರಿಗೆ ಅತ್ಯಾಚಾರ ಆಗಿದೆ. ಅದು ಕಾರಣಗಳು ಅನೇಕ ಕಾರಣಗಳಿದೆ. ಯಾಕೆಂದ್ರೆ ಅವರು ಮಾಡುವಂತಹ ಅನಾಹುತವನ್ನ ಇವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಬಂದು ಅವರನ್ನು ಅತ್ಯಾಚಾರ ಮಾಡಿದ್ದಾರೆ. ಈ ರೀತಿ ಅತ್ಯಾಚಾರ ಮಾಡುವುದರಿಂದ ನಾವುಗಳು ವೈದ್ಯರು ಯಾವ ರೀತಿ ಕೆಲಸ ಮಾಡುವುದು, ಎಮರ್ಜೆನ್ಸಿಗಳಿಗೆ ಯಾವ ರೀತಿ ಅವರನ್ನ ನಾವು ಟ್ರೀಟ್ಮೆಂಟ್ ಮಾಡುದು. ಯಾಕೆಂದ್ರೆ ನಾವು ಒಂದು ರೋಗಿಗಳು ಬಂದ್ರೆ ನಾವು ಎಲ್ಲದನ್ನ ಮರೆದ್ಬಿಟ್ಟು ನಮ್ಮ ಊಟ ತಿಂಡಿ ನಮ್ಮ ಫ್ಯಾಮಿಲಿ ಎಲ್ಲನ್ನ ಬಿಟ್ಟು ನಾವು ರೋಗಿಗಳ ಕಡೆನೆ ಸಂಪೂರ್ಣ ಗಮನ ಹರಿಸಿ ಚಿಕಿತ್ಸೆ. ಡಾಕ್ಟರ್ ಮನೋಜ್ ಕುಮಾರ್ ಜೇನು, ಐಡಿಎ ಪ್ರೆಸಿಡೆಂಟ್. ಈಗ ನಾನು ಇಲ್ಲಿ ಸ್ಟ್ರೈಕಿಗೆ ಬಂದಿದ್ದೀನಿ. ಅಲ್ಲಿ 3 ಪೇಷಂಟ್ ಅಲ್ಲಿ ಕ್ಲಿನಿಕ್ ಎದುರು ಕಡೆ ಕೂಗಾಡ್ತಾ ಇದ್ದಾರೆ. ಡಾಕ್ಟರ್ ಎಲ್ಲಿದ್ದಾರೆ, ನಮಗೆ ನೋವಿದೆ. ಅವರಿಗೆ ನಮ್ಮ ಪ್ರಾಬ್ಲಮ್ಗಳು ಏನು ಅರ್ಥ ಆಗಲ್ಲ. ಅವರು ಡಾಕ್ಟರ್ ಮೇಲೆ ಏನು ವೈಲೆನ್ಸ್ ಮಾಡಬೇಕು ಅದು ಅಧಿಕಾರ ಅನ್ಕೋಬಿಟ್ಟಿದ್ದಾರೆ. ಅವ್ರ ಮೇಲೆ ಎಷ್ಟಾಗುತ್ತೆ ಜೋರ್ ಮಾಡೋದು, ಕೂಗಾಡೋದು, ಬೇಕಂಗ್ ಮಾತಾಡೋದು ಇದು ನಿಲ್ಲಿಸ್ಬೇಕು. ಈಗ ಗವರ್ಮೆಂಟ್ ಒಂದು ಆಕ್ಟ್ ತಂದು ಡಾಕ್ಟರ್ಸಿಗೆ ಸ್ಪೆಷಲಿ ಡಾಕ್ಟರ್ ಭಾರತಿ ರಾಜಶೇಖರ್, ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ಸಂಘದ ಅಧ್ಯಕ್ಷರು. ಇವತ್ತು ಈ ಒಂದು ಕಲ್ಕತ್ತಾ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಘೋರವಾದ ಘಟನೆ ನಡೆದಿದೆ. ನಮ್ಮ ಕರ್ತವ್ಯ ನಿರತವಾದ ಒಂದು ಮಹಿಳಾ ವೈದ್ಯಳು ಇನ್ನು 31 ವರ್ಷದ ಕಷ್ಟಪಟ್ಟು ಆ ಹಂತವನ್ನು ಸೇರಿದ ಒಂದು ಮಧ್ಯಮ ವರ್ಗದ ಒಂದು ವೈದ್ಯರು ಆ ಒಂದು ಸೆಮಿನಾರ್ ಹಾಲ್ ನಲ್ಲಿ ಕರ್ತವ್ಯ ನಿರತವಾಗಿದ್ದಾಗ ಗ್ಯಾಂಗ್ ರೇಪ್ಗೆ ಒಳಗಾಗಿ ಅವಳನ್ನ ಕ್ರೂರವಾಗಿ ಅವಳಿಗೆ ಚಿತ್ರಹಿಂಸೆಯನ್ನು ನೀಡಿ ಅವಳನ್ನ ಕೊಲೆ ಮಾಡಲಾಗಿದೆ. ಈ ಒಂದು ಸಾಕ್ಷ್ಯಾಧಾರಗಳನ್ನು ಎಲ್ಲವನ್ನು ಮುಚ್ಚಿ ಹಾಕಿ ಆರೋಪಿಗಳನ್ನು ತಪ್ಪಿಸಿಕೊಳ್ಳಲು ಆ ಒಂದು ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಿ ರಾಜ್ಯಪಾಲರು ನೀಡಿರುವ ಪಾರದರ್ಶಕ ತನಿಖೆಗೆ ಸಹಕಾರ ನೀಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಉಸ್ತುವಾರಿ ಸಚಿವ ಅಶ್ವಥ್ ನಾರಾಯಣ್ ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ತನಿಖೆಗೆ ನೀಡಿರುವ ಆದೇಶ ಶ್ಲಾಘನೀಯ. ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರ ಆದೇಶವನ್ನ ಕಾಂಗ್ರೆಸ್ ನಾಯಕರು ಬೀದಿ ಬೀದಿಗಳಲ್ಲಿ ಮಾತನಾಡಿ ಅವರ ಆದೇಶವನ್ನ ವಿರೋಧಿಸುವುದು ಖಂಡನೀಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಹಗರಣದ ಆರೋಪಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವ ಮುನ್ನ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈ ಹಿಂದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ ಆರೋಪ ಬಂದಾಗ ಅವರ ವಿರುದ್ಧ ತನಿಖೆಯನ್ನ ಸ್ವಾಗತಿಸಿದ ಕಾಂಗ್ರೆಸ್ ಇಂದು ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಬಂದಾಗ ಗವರ್ನರ್ ಅವರನ್ನ ವಿರೋಧ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಮೂಡ ಹಗರಣದಲ್ಲಿ ಬಂದಿರುವ ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಿಸಿದಂತೆ ನ್ಯಾಯಸಮ್ಮತವಾಗಿ ಅವರು ನ್ಯಾಯಾಲಯದಲ್ಲಿ ತಮ್ಮ ಮೇಲಿನ ಆರೋಪಕ್ಕೆ ಉತ್ತರ ನೀಡಬೇಕು. ಅದನ್ನ ಬಿಟ್ಟು ತಮ್ಮ ಪ್ರಭಾವ ಬಳಸಿ ತನಿಖೆಯ ದಿಕ್ಕು ತಪ್ಪಿಸುವ ಸಾಧ್ಯತೆ ಇದೆ. ಆದ್ದರಿಂದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಈ ಹಿಂದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೂಡ ಇದೇ ರೀತಿ ಅವ್ಯವಹಾರ ನಡೆದ ಪರಿಣಾಮ ತನಿಖೆ ನಡೆಯುತ್ತಿದ್ದು, ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಭಾವ ಬಳಸಿ ಬಸವರಾಜ ದದ್ದಲೆ ಹಾಗೂ ಮಾಜಿ ಶಾಸಕ ನಾಗೇಂದ್ರ ಹೆಸರು ಕೈಬಿಟ್ಟಿರುವುದು ಸರ್ಕಾರದ ಪ್ರಭಾವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇದು ಮರುಕಳಿಸುವುದರಿಂದ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ಈ ಹಿಂದೆ ಕೂಡ ಅಧಿವೇಶನ ನಡೆಯುವ ಹಿಂದಿನ ದಿನ ತನಿಖಾ ತಂಡ ರಚಿಸಿ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಎಂದು ದೂರಿದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಆಲೂರು ಸಕಲೇಶಪುರ ಕಟ್ಟಾಯ ವಿಧಾನಸಭಾ ಕ್ಷೇತ್ರವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ವರ್ಗಾವಣೆ ದಂಧೆಗೆ ಬಳಸಿಕೊಂಡಿದೆ. ಕೇವಲ 2-3-6 ತಿಂಗಳಿಗೆ ಅಧಿಕಾರವನ್ನ ವರ್ಗಾವಣೆ ಮಾಡಿ ಅವರನ್ನ ಒಂದೆಡೆ ಕೆಲಸ ಮಾಡಲು ಬಿಡದೆ ಕಿರುಕುಳ ನೀಡುತ್ತಿದ್ದಾರೆ. ಈ ರೀತಿಯಾದರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಹೇಗೆ ಎಂದು ಪ್ರಶ್ನಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ನವಿಲೆ ಅಣ್ಣಪ್ಪ, ಲಕ್ಷ್ಮಣ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪ್ರೀತಮ್ ಗೌಡ್ರು ನಮ್ಮ ಜಿಲ್ಲೆಯ ನಮ್ಮ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ಅವರಿಗೆ 10 ಜಿಲ್ಲೆ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹಾಸನ್ನು ಒಳಗೊಂಡು, ಅದರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದವರು ತಗೊಂಡಂಥ ವಿಷಯಗಳಲ್ಲ. ನಾನೊಬ್ಬ ಪಕ್ಷದ ಜಿಲ್ಲಾಧ್ಯಕ್ಷನಾಗಿ ನಾವ್ಯಾರು ಆ ಥರ ಪಕ್ಷದ ವಿರೋಧವಾಗಿ ಅಥವಾ ಯಾರೋ ವೈಯಕ್ತಿಕವಾಗಿ ಯಾರೋ ಜೊತೆ ಸೇರ್ ಮಾಡಿರೋಂಥದ್ದಲ್ಲ. ಅದನ್ನು ಎಲ್ಲರೂ ಸ್ಪಷ್ಟ ತಿಳ್ಕೋಬೇಕು. ಅದು MP ಚುನಾವಣೆನೂ ಹೌದು, ಅದ್ರ ಹಿಂದಿನ ಚುನಾವಣೆನೂ ಹೌದು, ಮುಂದೆ ಬರೋ ಚುನಾವಣೆಗಳಲ್ಲೂ ಹೌದು. ಆದರೆ ಪಾದಯಾತ್ರೆ ವೇಳೆಯಲ್ಲಿ ಪ್ರೀತಮ್ ಗೌಡ್ರಿಗೆ ಅವಮಾನ ಆಗಿದೆ ಅಂತ ನಿಮಗೆ ಜಿಲ್ಲಾಧ್ಯಕ್ಷರಾಗಿ ಅನ್ಸಿದ್ಯಾ? ಪಾದಯಾತ್ರೆಯಲ್ಲಿ ನಡೆದಿದ್ದಿಷ್ಟೇ. ತಾವೆಲ್ಲರೂ ಅದು ಸ್ಪಷ್ಟೀಕರಣ ತಗೊಳ್ಳಿ. ಚಿಕ್ಕ ಕೆಲಸ ಮಾಡಿ ದೊಡ್ಡ ಪ್ರಚಾರ ಮಾಡಿಕೊಳ್ಳುವವರ ಮಧ್ಯೆ ಯಾವುದೇ ಪ್ರಚಾರವಿಲ್ಲದೆ ಯಾರ ಸಹಾಯವನ್ನು ಯಾಚಿಸದೆ 2 ವರ್ಷದಿಂದ ನಿರಂತರವಾಗಿ ಪ್ರತಿ ಶುಕ್ರವಾರ ರಾತ್ರಿ 10 ಗಂಟೆಗೆ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟೇಷನ್ಗಳಲ್ಲಿ ಹಸಿದಿರುವ ಪ್ರಯಾಣಿಕರಿಗೆ ಮತ್ತು ಊಟದ ಅಗತ್ಯವಿರುವವರಿಗೆ ಊಟ ಬಡಿಸುತ್ತಿರುವ ಸಮಾನ ಮನಸ್ಕರ ಯುವಕರ ತಂಡದ ಯಶೋಗಾಥೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ HCN ವಾಹಿನಿ ಮಾಡುತ್ತಿದೆ. ಹಾಸನದ ಯೂತ್ ಹ್ಯಾಂಡ್ ಫೌಂಡೇಶನ್ ಸಂಸ್ಥೆ ಹೆಸರಿನ 14 ಯುವಕರ ತಂಡ ಪ್ರತಿಷ್ಠಿತ ಕುಟುಂಬದಿಂದ ಬಂದವರಾಗಿದ್ದು, ಪ್ರತಿಯೊಬ್ಬರು ತಮ್ಮ ಜೀವನ ನಿರ್ವಹಣೆಗಾಗಿ ಉತ್ತಮ ಕೆಲಸ ವ್ಯವಹಾರಗಳನ್ನ ಮಾಡುತ್ತಾ ತಂದೆ ತಾಯಿಯರ ಗೌರವ ಗಳಿಸಿ ಮುನ್ನಡೆಯುತ್ತಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈ ಯುವಕರ ತಂಡ ಸಮಾಜ ಸೇವೆಗೋಸ್ಕರ ಏನಾದರೂ ಕೊಡುಗೆ ನೀಡಬೇಕೆಂಬ ಆಶಯದಿಂದ ಒಂದುಗೂಡಿದ ಇವರೆಲ್ಲರೂ ಆಯ್ಕೆ ಮಾಡಿಕೊಂಡಿದ್ದು ಹಸಿದವರಿಗೆ ಅನ್ನ ನೀಡುವ ಕಾಯಕ. ಯೂತ್ ಹ್ಯಾಂಡ್ ಫೌಂಡೇಶನ್ನಲ್ಲಿರುವ 14 ಜನರು ಕೂಡ ಸಮಾನ ಮನಸ್ಕರಾಗಿದ್ದು ಮತ್ತು ಸಮಾನ ಚಿಂತನೆಯನ್ನ ಹೊಂದಿದವರಾಗಿದ್ದಾರೆ. ಹಾಗಾಗಿ ಸಂಸ್ಥೆಯಲ್ಲಿ ಯಾವುದೇ ಹುದ್ದೆ ಪಡೆಯುವ ಹಂಗು ತೊರೆದು ಸಮಾನವಾಗಿ ಕೆಲಸ ಮಾಡುತ್ತಿದ್ದಾರೆ. ಈ ಸ್ನೇಹಿತರ ಬಳಗ ಸ್ನೇಹಿತರ ಕೈತುತು ಎಂಬ ಹೆಸರಿನಲ್ಲಿ ಪ್ರತಿ ಶುಕ್ರವಾರ 500 ಜನರಿಗೆ ಬಿಸಿ ಬಿಸಿ ಉಪಹಾರವನ್ನು ಉಚಿತವಾಗಿ ಬಡಿಸುತ್ತಿದ್ದಾರೆ. ಕಳೆದ ಬಾರಿ ಹಾಸನದ ಅಧಿದೇವತೆ ಹಾಸನಾಂಬ ದೇವತೆಯ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಸರಿಸುಮಾರು 35,000 ಜನರಿಗೆ ಕ್ಷೀರಧಾರಿ ಎಂಬ ಹೆಸರಿನಲ್ಲಿ ಬಿಸಿ ಹಾಲನ್ನು ತಲುಪಿಸಿದ್ದಾರೆ. ಜೊತೆಗೆ ಶಿವರಾತ್ರಿ ಸಮಯದಲ್ಲಿ ಧರ್ಮಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗುವ ಪಾದಯಾತ್ರಿಗಳಿಗೆ ಬಿಸಿಲಿನ ತಾಪ ತಣಿಸಲು 5,000 ಕಲ್ಲಂಗಡಿ ಹಣ್ಣನ್ನು ವಿತರಿಸಿದ್ದಾರೆ. ಈ ತಂಡದ ಮತ್ತೊಂದು ವಿಶೇಷ ಏನೆಂದರೆ 2024ರ ಆಗಸ್ಟ್ ಮಾಹೆಯ ಸ್ವತಂತ್ರ ದಿನಾಚರಣೆಯಲ್ಲಿ 2,500 ಅಡಿ ಬಾವುಟವನ್ನು ತಯಾರಿಸಿ ಶಾಲಾ ಮಕ್ಕಳ ಮೂಲಕ ಕ್ರೀಡಾಂಗಣಕ್ಕೆ ಹೋಗುವ ವಿಶೇಷ ಕೆಲಸಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಇಲಾಖೆ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಹೀಗೆ ಹಲವಾರು ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯವನ್ನ ಮಾಡುತ್ತಿರುವ ಈ ಯುವಕರ ತಂಡದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಪ್ರಚಾರವನ್ನೇ ಬಯಸದೆ ತೆರೆಯ ಮರೆಯಲ್ಲಿದ್ದು ಅದ್ವಿತೀಯ ಕೆಲಸ ಮಾಡುತ್ತಿರುವ ಸಪ್ತಗಿರಿ ಪ್ರಿಂಟರ್ಸ್ ಮಾಲೀಕ ಬಾಲಾಜಿ, ಕನಕ ಜ್ಯುವೆಲರ್ಸ್ ಮಾಲೀಕ ಚಿನ್ಮಯ್ ಪ್ರಮುಖರಾಗಿದ್ದಾರೆ. ಹೆಸರನ್ನೇ ಹೇಳದೆ ಅವಿರತವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಲಕ್ಷ್ಮಿ ಸ್ಟೋರ್ಸ್ನ ವಿನಯ್, ಕೇಬಲ್ ನೆಟ್ವರ್ಕ್ ಮತ್ತು ಟಾಟಾ ಸರ್ವಿಸಸ್ ನಿಖಿಲ್ ಶೆಟ್ಟಿ ಮತ್ತು ಕೃಷ್ಣ ಟ್ರೇಡರ್ಸ್ ಶಬರೀಶ್, ವಿಜಯಲಕ್ಷ್ಮಿ ಸ್ಟೋರ್ಸ್ನ ಸೂರ್ಯ, ಬಾಲಾಜಿ ಆಪ್ಟಿಕಲ್ಸ್ ಸುಚೇಂದ್ರ, ಕ್ಲಾಸಿಕ್ ಪೋಲೋ ಗೌತಮ್, ಅನ್ನಪೂರ್ಣೇಶ್ವರಿ ಗ್ರೂಪ್ಸ್ ಚೇತನ್, ಕೃಷ್ಣ ಬಟರ್ ಸ್ಟೋರ್ನ ವಿನಯ್, ಅರ್ಜುನ್ ಹಾರ್ಡ್ವೇರ್ಸ್ನ ಅರ್ಜುನ್, ಶರತ್, ವಿನಯ್ ಬಿಗ್ ಪ್ರಿಂಟ್ಸ್ನ ರವಿ, ನಂದಾ ಟ್ರೇಡರ್ಸ್ನ ನಿಶ್ಚಲ್ ಮತ್ತು ಸಚಿನ್ ಚಾವ್ಡಾ ಇದ್ದಾರೆ.
ಯುವಕರ ಮುಂದಿನ ಉದ್ದೇಶ ಸಾರ್ವಜನಿಕರಿಗೆ ಉಪಯೋಗವಾಗುವ ವೃದ್ಧಾಶ್ರಮ, ಗೋಶಾಲೆ ಮತ್ತು ಮಕ್ಕಳಿಗೆ ಶಾಲೆ ಪ್ರಾರಂಭಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲರೂ ಸಮಾಜದಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅಗತ್ಯವಿರುವವರಿಗೆ ಸಹಾಯ ಮಾಡುವ ಗುಣ ಹೊಂದಿರುವ ಯುವಕರಾಗಿದ್ದು, ಇವರ ಕೆಲಸವನ್ನ ತಮ್ಮ ಹೆಸರಿಗೆ ಅಂಟಿಸಿಕೊಳ್ಳುವವರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. HCN ನ್ಯೂಸ್, ಹಾಸನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಾಲಾಜಿ ಅಂತ. ಇಲ್ಲಿ ನಾವು ನಿಂತಿರೋರೆಲ್ಲನೂ ನಾವು ಒಂದು ಯೂತ್ ಆ್ಯಂಡ್ಸ್ ಫೌಂಡೇಶನ್ ಅಂತೇಳಿ ಒಂದು ಟೀಮ್ ಮಾಡ್ಕೊಂಡಿರೋ ಯುವಕರು. ಹಾಸನದಲ್ಲಿ ಈಗ ಒಂದು 2 ವರ್ಷದಿಂದ ನಾವು ಈ ಯೂತ್ ಆ್ಯಂಡ್ಸ್ ಫೌಂಡೇಶನ್ ಅಂತ ಒಂದು ಸ್ಥಾಪನೆ ಮಾಡಿಕೊಂಡು ಒಂದು 2-3 ಸಮಾಜ ಸೇವೆ ಕೆಲಸಗಳು ಮಾಡ್ತಾಯಿದ್ದೀವಿ. ಈ ಸಮಾಜ ಸೇವೆಯಲ್ಲಿ ಈಗ ತುಂಬ ಫ್ರೆಶ್ ಅನ್ನೋದು ಏನಿದೆ ಕಾರ್ಯಕ್ರಮ, ಅದು ನಿನ್ನೆ ನಡೆದ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿನ್ನೆ ನಾವು ಮಾಡಿದ್ದು ಸ್ಪೆಷಲ್ ಏನಂತಂದರೆ 2500 ಅಡಿ ಒಂದು ತ್ರಿವರ್ಣ ಧ್ವಜವನ್ನು ಮಹಾನ್ ಮೆರವಣಿಗೆ ಮಾಡಿದ್ವಿ ನಾವು. ಈ ಕಾರ್ಯಕ್ರಮವನ್ನು ನಾವು DC ಆಫೀಸ್ನಲ್ಲಿ ನಾವು ಹೋಗಿ ನಾವು ಅಪೀಲ್ ಇಟ್ಟಾಗ DC ಮೇಡಮ್ಮು ತುಂಬ ಖುಷಿಪಟ್ಟು ಆಯಿತು ಮಾಡಿ ಅಂತ ಒಂದು ತುಂಬ ಚೆನ್ನಾಗಿ ಚಾಲನೆ ಕೊಟ್ಟರು. ಇದಕ್ಕೆ ಸಹಕಾರ ನೀಡಿದಂಥ DC ಮೇಡಮ್ ಆಗಲಿ, ADC ಮೇಡಮ್ ಆಗಲಿ, AC ಸರ್ ಆಗಲಿ, ಮತ್ತು RTO ಅಧಿಕಾರಿಗಳಾಗಲಿ, ಪ್ರತಿಯೊಂದು ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಇದನ್ನು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಬರೋ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಿನ್ನೆ ಈ ಕಾರ್ಯಕ್ರಮವನ್ನು 2500 ಅಡಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಜಿಲ್ಲಾ ಸ್ಟೇಡಿಯಂವರೆಗೂ ಇದನ್ನು 3000ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಇದರಲ್ಲಿ ಭಾಗವಹಿಸಿ ಒಂದು ಅರ್ಥಪೂರ್ಣವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಖುಷಿಯಿಂದ ಎಲ್ಲರೂ ಒಂದು ತುಂಬ ಸಂತೋಷಪಟ್ಟು ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ನಮ್ಮದು ಈ ಯೂತ್ ಆ್ಯಂಡ್ ಫೌಂಡೇಶನಿಂದ ನಾವು ಇದನ್ನು ಮಾಡಿರೋದಕ್ಕೆ ನಮಗೆ ಇದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಕಾರ್ಯಗಳು ನಾವು ತುಂಬ ಮಾಡೋಣ ಅಂತ ನಾವು ಎಲ್ಲರೂ ಸಮಾನ ಮನಸ್ಕರ ಇರೋದ್ರಿಂದ ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ನಮಗೆ ಒಂದು ಖುಷಿ ಇದೆ. ಮತ್ತು ನಾವು ಈ 2 ವರ್ಷದಿಂದ ನಾವು ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಟೀಮ್ ಮಾಡೋ ಉದ್ದೇಶ ಏನಂತಂದರೆ, ಒಂದು ಸೇರೋಣ ಅಂತೇಳಿ ನಾವು ಒಂದು ಉದ್ದೇಶ ಮಾಡ್ಕೊಂಡ್ವಿ. ಆ ಸೇರೋಣ ಅಂತಂದರೆ ಬರೀ ನಾವು ಬೇರೆ ರೀತಿ ನಾವು ಎಲ್ಲ ಸೇರಿ ಅದನ್ನು ಟೈಮ್ ಪಾಸ್ ಮಾಡೋವಂಥದ್ದು ನಮಗೆ ಬೇಡ. ಇದರಿಂದ 4 ಜನಕ್ಕೆ ಉಪಯೋಗ ಆಗೋಂಥದ್ದು ಏನಾದ್ರು ಮಾಡೋಣ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಅಂಥ ಟೈಮಲ್ಲಿ ನಮಗೆ ತಲೆಗೆ ನಮಗೆ ಒಂದು ಬಂದಿದ್ದು ಏನಂತಂದರೆ, ಇಲ್ಲಿ ಹಾಸನದಲ್ಲಿ ಸಂಜೆ ಮೇಲೆ ಒಂದು 9:30 ಮೇಲೆ ಏನು ತಿನ್ನೋದಕ್ಕಾಗಿ ಏನೂ ಸಿಗೋದಿಲ್ಲ. ತುಂಬ ಜನ ಹೊಟ್ಟೆ ಹಸ್ಕೊಂಡು ಮಲ್ಕೊತಾರೆ. ಸೊ ಈ ಉದ್ದೇಶಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂತಂದರೆ, 9:30 ಮೇಲೆ ಈ ರೈಲ್ವೆ ಸ್ಟೇಷನ್ನು ಮತ್ತು ಬಸ್ ಸ್ಟ್ಯಾಂಡು ಎರಡೂ ಕಡೆನೂ ಒಂದು 150 ಜನ ಪ್ರಯಾಣಿಕರಿಗೆ ನಾವು ಊಟನ ಹಂಚ್ತಾ ಬಂದ್ವಿ ನಾವು. ಅದು ಆ 150 ಜನದಿಂದ ಇವತ್ತು ಒಂದು 500 ಜನದವರೆಗೂ ನಮಗೆ ರೀಚ್ ಮಾಡಿದ್ದೀವಿ. ಈ 2 ವರ್ಷದಿಂದ ನಾವು ನಡೆಸ್ತಿರೋದು ಪ್ರತಿ ಶುಕ್ರವಾರ ಒಂದು ದಿನವೂ ಮಿಸ್ ಮಾಡ್ದಂಗೆ ನಾವು ಪೂರ್ತಿ ಹಂಚ್ತಾನೆ ಬಂದಿದ್ದೀವಿ. ಮತ್ತು ನಾವು ಈ ಲಾಸ್ಟ್ ಟೈಮು ಹಾಸನಾಂಬ ದೇವಸ್ಥಾನ ಓಪನ್ ಇದ್ದಾಗ ಭಕ್ತಾದಿಗಳಿಗೆ 38,000 ಜನ ಭಕ್ತಾದಿಗಳಿಗೆ ಬಿಸಿ ಬಾದಾಮಿ ಹಾಲು ನಾವು ಹಂಚಿದ್ದೀವಿ ನಾವು. ಇದಕ್ಕೆಲ್ಲನೂ ಅಲ್ಲಿ ಭಕ್ತಾದಿಗಳೆಲ್ಲ ತುಂಬ ಪ್ರಶಂಸೆ ಪಟ್ಟು ಒಂದು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ. ಅದೇ ಥರ ಮತ್ತು ನಾವು ಶಿವರಾತ್ರಿ ಹಬ್ಬದಲ್ಲಿ ಟೈಮಲ್ಲಿ ಈ ಧರ್ಮಸ್ಥಳ ಹೋಗೋ ಪಾದಯಾತ್ರೆಗಳಿಗೆ 5,000 ಹೆಚ್ಚು ಕಡಿಮೆ 5,000 ಜನ ಭಕ್ತಾದಿಗಳಿಗೆ ಕಲ್ಲಂಗಡಿ ಹಣ್ಣನ್ನು ನಾವು ರೋಡ್ ಸೈಡಲ್ಲಿ ಎಲ್ಲನೂ ಹಂಚ್ಕೊಂಡು ಬಂದಿದ್ದೀವಿ ನಾವು. ಇದೇ ರೀತಿ ನಮಗೆ ಮುಂದಿನ ಕಾರ್ಯಗಳಾದ ನಮಗೆ ಮುಂದೆ ಎಲ್ಲನೂ ಒಂದು ಗೋಶಾಲೆ ಮತ್ತು ಒಂದು ಶಾಲೆ ಮತ್ತು ವೃದ್ಧಾಶ್ರಮ ಇದನ್ನು ನಾವು ಮಾಡೋ ಅಂಥದ್ದು ಒಂದು ಕನಸು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಮಾಡ್ತೀವಿ ಅಂತ ನಾವೊಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಯೂತ್ ಆ್ಯಂಡ್ಸ್ ಫೌಂಡೇಶನ್ ನಮ್ಮ ಸಂಸ್ಥೆ ಇಷ್ಟೊತ್ತು ನಮ್ಮ ಬಾಲಾಜಿಯವರು ಏನು ಹೇಳಿದ್ರು, ನಾವು ಎಲ್ಲ ಒಟ್ಟಾಗಿ ಸೇರಿ ಸ್ನೇಹಿತರು ಒಂದು ಸೇರಿದಾಗ 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋದೇ ನಮ್ಮ ಧ್ಯೇಯ. ಆ ಧ್ಯೇಯದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇರೋದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ಒಂದೊಂದು ಸಂಸ್ಥೆಯಿಂದನೂ ಏನಾರ ಒಂದು ಕೆಲಸ ಆದಾಗ ನಮ್ಗೆ ಅನ್ನಿಸ್ತಾ ಇತ್ತು ನಾವು ಮಾಡಬೇಕು, ನಾವು ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ. ಈ ಧ್ಯೇಯದಲ್ಲಿ ನಾವು ಬಂದು ಶುರು ಮಾಡಿದಾಗ ಒಂದು ಕಾರ್ಯ ನಮಗೆ ಅದು ಕಾರ್ಯರೂಪಕ್ಕೆ ಬಂದು ಮತ್ತು ಅದು ಮುಗಿದಾಗ ಅದರಲ್ಲಿ ಸಿಗೋಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ತುಂಬ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇದೇ ರೀತಿಯಲ್ಲಿ ನಾವು ಮಾಡ್ತಾ ಬಂದಿದ್ದಕ್ಕೆ ಫಸ್ಟು ನಾವು ಶುರು ಮಾಡಿದ್ದೆ ಸ್ನೇಹಿತರ ಕೈತುತ್ತು ಅನ್ನೋ ಒಂದು ಅಡಿನಲ್ಲಿ ನಮ್ಮ ಬಾಲಾಜಿಯವರು ಹೇಳ್ದಂಗೆ ಪ್ರತಿ ಶುಕ್ರವಾರ ಬಿಡ್ದಂಗೆ
ಯಾರಿಗೇ ಆಗಲಿ ಒಂದು ಟೈಮಲ್ಲಿ ನಮ್ಮ ಕೈಯಲ್ಲಿ ದುಡ್ಡಿದ್ದು ನಮ್ಗೆ ಅಲ್ಲಿ ಏನೂ ಸಿಗಲ್ಲ ಅಂದಾಗ ಅದು ಅವರು ಪರಿತಪಿಸೋದ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ನಾವು ಯಾಕೆ ಈ ಒಂದು ಇವೆಂಟನ್ನ ಈ ಥರ ಮಾಡಬಾರ್ದು ಅಂತ ಬಂದಾಗ ಬಿಡ್ದಂಗೆ ಪ್ರತಿ ಶುಕ್ರವಾರ ನಾವು ಹಂಚ್ತಾ ಬಂದಿದ್ದೀವಿ. ರೈಲ್ವೆ ಸ್ಟೇಷನಲ್ಲಾಗಲಿ ಬಸ್ ಸ್ಟ್ಯಾಂಡಲ್ಲಾಗಲಿ ಆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮಾರು ಜನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ, ತುಂಬ ಒಳ್ಳೇದಾಗಲಿ ಅಂತೆಲ್ಲ ಹೇಳಿದಾಗ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾವು ಆ ಬೆಲೆ ಕಟ್ಟೋಕ್ಕಾಗ್ದಲಂಥ ಒಂದು ಗಳಿಗೆನ ನಾವು ಏನು ಅನುಭವಿಸ್ತಾ ಇದ್ದೀವಿ ಅದು ನಮ್ಮಲ್ಲಿ ಒಂಥರ ಜೀವನದಲ್ಲಿ ಸುಮಧುರ ಕ್ಷಣ ಅಂತ ಹೇಳ್ಬೋದು. ಎಲ್ಲರೂ ಒಟ್ಟಾಗಿ ಕೂಡಿ ನಾವು ಮಾಡ್ತಾ ಇರೋದು ಸಿಗೋವಂಥ ಸಂತೋಷನೇ ನಮಗೆ ಅಂತಿಮವಾಗಿ ಏನು ನಾವು ಬಯಸ್ತಾ ಇದ್ದೀವಿ ಅದು ಸಿಗ್ತಾ ಇದೆ ಅಂತ ಹೇಳೋದಕ್ಕೆ ಒಂದು ಖುಷಿ ಪಡ್ತೀನಿ. ಪ್ಲಸ್ ಇನ್ನೊಂದು, ನಾವು ಹಾಸನಾಂಬ ದೇವಸ್ಥಾನದಲ್ಲಿ ನಾವು ಏನು ಕಾರ್ಯರೂಪಕ್ಕೆ ತಗೊಂಡು ನಾವು ಕ್ಷೀರಧಾರೆ ಅಂತ ನಾವು ಮಾಡಿ ಹಂಚೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸರಿಸುಮಾರು ಒಂದು 35,000 ಜನ ಭಕ್ತಾದಿಗಳಿಗೆ ಬಿಸಿ ಬಾದಾಮಿ ಹಾಲನ್ನ ಹಂಚಿದ್ದೀವಿ. ತುಂಬ ಖುಷಿ ಆಯಿತು. ಮತ್ತು ಈಗ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ 2,500 ಅಡಿಯ ಒಂದು ಧ್ವಜನ ನಾವು ದೊಡ್ಡ ರ್ಯಾಲಿ ಮುಖಾಂತರ ನಮ್ಮ ಎಲ್ಲ ಸಹೋದ್ಯೋಗಿಗಳ ಒಂದು ಒಟ್ಟಾಗಿ ನಾವು ಸೇರಿ ಅದನ್ನು ಕಾರ್ಯಗತ ರೂಪಕ್ಕೆ ತಂದು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಇದೆ. ಇದು ಎಲ್ಲ ಸೇರಿ ನಾವು ಮಾಡ್ತಾ ಇರೋದು ಯೂತ್ ಆ್ಯಂಡ್ಸ್ ಫೌಂಡೇಶನ್ ಅಡಿಯಲ್ಲಿ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ. ಅದರಲ್ಲಿ ನಮ್ಮದು ಒಂದು ಪಾತ್ರ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಭಗವಂತ ನಮಗೆಲ್ಲ ಇನ್ನೂ ಹೆಚ್ಚು ಈ ಥರ ಒಂದು ಅನೇಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮಗೆ ಒಂದು ಸಹಕಾರ ಕೊಡಲಿ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡೋದಕ್ಕೆ ಇಚ್ಛಿಸ್ತಾ ಇದ್ದೀವಿ ಅಂತ ಹೇಳಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರೋಣಂಥ ಒಂದು ನಮ್ಮ ಧ್ಯೇಯನೇ ಯೂತ್ ಆ್ಯಂಡ್ಸ್ ಫೌಂಡೇಶನ್. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಯೂತ್ ಆ್ಯಂಡ್ ಫೌಂಡೇಶನ್ ವತಿಯಿಂದ 2,500 ಅಡಿ ಉದ್ದದ ಬಾವುಟವನ್ನು ಪ್ರದರ್ಶನಗೊಳಿಸಿರುತ್ತೇವೆ ಹಾಸನ ನಗರಾದ್ಯಂತ. ಅದರಲ್ಲಿ ಪ್ರಮುಖವಾಗಿ ಹಾಸನದ ಎಲ್ಲ ಶಾಲಾ ಮಕ್ಕಳುಗಳು ತುಂಬ ಸಹಕರಿಸಿದ್ದಾರೆ ಮತ್ತು ಜಿಲ್ಲಾಡಳಿತ ಸಹ ತುಂಬ ಸಹಕರಿಸಿದ್ದಾರೆ. ಅದರಿಂದ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳುತ್ತಾ ನಮ್ಮ ಒಂದು ಸೇವೆಯನ್ನು ಸಲ್ಲಿಸುತ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಫೌಂಡೇಶನ್ ಏನಿದೆ ಇದರಿಂದ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಜನರು ಸೇವೆ ಮಾಡೋಕ್ಕೆ ತುಂಬ ಅಪೇಕ್ಷೆ ಪಡ್ತೀವಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೋಲ್ಕತಾದ ಆರ್ಜೇಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಮಹಿಳಾ ವೈದ್ಯೆಯ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಆಲೂರು ತಾಲೂಕು ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳು ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಆಲೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಿಸಾರ್ ಫಾತಿಮಾ ಮಾತನಾಡಿ, ಆರ್ಜೇಕರ್ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯೆಯನ್ನ ಕಿಡಿಗೇಡಿಗಳು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಘಟನೆಯಿಂದ ರಾತ್ರಿ ಕರ್ತವ್ಯ ಮತ್ತು ತುರ್ತು ವಿಭಾಗದ ಕರ್ತವ್ಯ ನಿರ್ವಹಿಸುವ ಮಹಿಳಾ ವೈದ್ಯರ ಸುರಕ್ಷತೆ ಆತಂಕ ತಂದಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೈದ್ಯರುಗಳ ಮೇಲೆ ಕೆಲವು ಗೂಂಡಾಗಳು ಹಲ್ಲೆ ನಡೆಸಿದ್ದಾರೆ. ಅಲ್ಲಿ ಪ್ರತಿಭಟನೆ ನಡೆಸುವವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ವೈದ್ಯರು ಹಾಗೂ ಮಹಿಳೆಯರು ನಿರ್ಭೀತಿಯಿಂದ ಕೆಲಸ ಮಾಡಲು ಕಷ್ಟವಾಗುತ್ತಿದೆ. ಅಲ್ಲದೆ ಆಸ್ಪತ್ರೆಗೆ ಕಿಡಿಗೇಡಿಗಳು ನುಗ್ಗಿ ಆಸ್ಪತ್ರೆಗೆ ಬೆಂಕಿ ಹಚ್ಚಿ ಪೀಠೋಪಕರಣಗಳನ್ನು ಒಡೆದು ಧ್ವಂಸ ಮಾಡಿದ್ದಾರೆ. ಈ ತರಹದ ಘಟನೆಗಳಾದರೆ ನಮಗೆ ಸುರಕ್ಷತೆ ಎಲ್ಲಿದೆ ಎನಿಸುತ್ತದೆ. ಹಾಗಾಗಿ ಕೂಡಲೇ ಸರ್ಕಾರಗಳು ಎಚ್ಚೆತ್ತುಕೊಂಡು ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ನಡೆಸಿ ಅಪರಾಧಿಗಳನ್ನ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಮಹತ್ವ ಕೊಡಬೇಕು. ವೈದ್ಯರಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇವೆ ಹಾಗೂ ಇಂದು ಮುಂಜಾನೆ 6 ಗಂಟೆಯಿಂದ ನಾಳೆ ಮುಂಜಾನೆ 6 ಗಂಟೆವರೆಗೆ ಖಾಸಗಿ ಒಪಿಡಿ ಬಂದ್ ಆಗಲಿದೆ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷವಾದರೂ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಎಂದು ಕಿಡಿಕಾರಿದ್ದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಡಾಕ್ಟರ್ ರಂಗನಾಥ್ ಮಾತನಾಡಿ, ಕೋಲ್ಕತಾದ ಆರ್ಜಿಕರ್ ವೈದ್ಯಕೀಯ ಸಂಸ್ಥೆಯ ಯುವ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ವೈದ್ಯ ವೃತ್ತಿಗೆ ಅವಮಾನ ತಂದಿದೆ. ಮನುಷ್ಯರ ಪ್ರಾಣ ಉಳಿಸುವ ವೈದ್ಯರನ್ನ ಬಿಡುತ್ತಿಲ್ಲ. ಹಾಗಾಗಿ ಹಗಲು ರಾತ್ರಿ ಕೆಲಸ ನಿರ್ವಹಿಸಲು ಭಯವಾಗುತ್ತಿದೆ. ಇದನ್ನು ನಾವು ಖಂಡಿಸುತ್ತೇವೆ. ಇಂದು ನಮಗೆ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇತರೆ ಎಲ್ಲಾ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದೇವೆ. ಇದಕ್ಕೆ ದೇಶಾದ್ಯಂತ ಎಲ್ಲಾ ವೈದ್ಯರು ಹಾಗೂ ಸಿಬ್ಬಂದಿಗಳು ಬೆಂಬಲ ಸೂಚಿಸಿ ಶನಿವಾರದಿಂದ ಭಾನುವಾರದವರೆಗೂ ಪ್ರತಿಭಟನೆಯನ್ನ ನಡೆಸುತ್ತೇವೆ ಹಾಗೂ ಕೃತ್ಯ ಎಸಗಿರುವ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟವನ್ನು ಮುಂದುವರೆಸುತ್ತೇವೆ ಎಂದರು. ಈ ಪ್ರತಿಭಟನೆಯಲ್ಲಿ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಆಲೂರು. ಈ ದಿನ ನಾವು ವೈದ್ಯಕೀಯ ಸಂಘ, ಭಾರತೀಯ ವೈದ್ಯಕೀಯ ಸಂಘ ಇಡೀ ದೇಶದಲ್ಲಿ ಹಾಗೂ ನಮ್ಮ
ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಿಂದ ಎಲ್ಲ ವೈದ್ಯರು ಇವತ್ತು ಈ ದಿನ ಕೋಲ್ಕತ್ತಾದಲ್ಲಿ ಒಬ್ಬ PG ಸ್ಟೂಡೆಂಟು ಅತ್ಯಾಚಾರ ಹಾಗೂ ಕೊಲೆ ಆಗಿರುವ ಪ್ರಕರಣವನ್ನು ವಿರೋಧಿಸಿ ನಾವು ಈ ದಿನ ಎಲ್ಲರೂ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಹಾಗೂ ಈ ಘಟನೆಯನ್ನು ಖಂಡಿಸಿ ನಾವೆಲ್ಲರೂ ಇವತ್ತು ತುರ್ತು ಸೇವೆ ಬಿಟ್ಟು ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದೀವಿ. ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಈ ದಿನ ಮಹಿಳೆಯರಿಗೆ ಆಗ್ತಾ ಇರುವ ಅತ್ಯಾಚಾರಗಳು, ಕೊಲೆಗಳು, ಭಾರತೀಯ IMA ಏನು ಕರೆ ಕೊಟ್ಟಿದೆ ಅದಕ್ಕೆ ದ್ಯೋತಕವಾಗಿ, ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ವೈದ್ಯಾಧಿಕಾರಿ ಸಂಘ ಅದಕ್ಕೆ ಬೆಂಬಲಿಸಿ ಇವತ್ತೊಂದು ಪ್ರತಿಭಟನೆಯನ್ನು ಕರೆ ಕಟ್ಟಿದೆ. ನಾವು ಅದಕ್ಕೆ ಬೆಂಬಲವನ್ನು ಸೂಚಿಸುತ್ತಾ ಯಾವುದೇ ರೀತಿ ಎಮರ್ಜೆನ್ಸಿ ಸರ್ವಿಸ್ಗೆ ತೊಂದರೆ ಆಗದಂಗೆ ಯಾವುದೇ ರೀತಿ ಈಗಾಗಲೇ ನಾವು 30 ಪೇಷಂಟ್ ನೋಡಿದ್ವಿ, ಎಮರ್ಜೆನ್ಸಿ ಪೇಷಂಟ್ ಆಗಲೇ 30 ಪೇಷಂಟ್ ನೋಡಿದ್ವಿ. OPD ಸರ್ವಿಸ್ ಮಾತ್ರ ಬಂದ್ ಮಾಡಿ ಇವತ್ತಾಗಲೇ ಮೇಡಮ್ ಹೇಳಿದ್ದಾರೆ, ನಾವು ನಿಜವಾಗ್ಲೂ ಕತ್ತಲಲ್ಲಿ ಇಷ್ಟು ದಿವಸ ನಾವು ಅದನ್ನು ಮಾಡ್ತಾ ಇದ್ವಿ. ಇವತ್ತಂತೂ ಘೋರವಾಗಿ ನಮ್ಮ ಮಾನಸಿಕವಾಗಿ ಘಾಸಿಯಾಗಿದೆ. ಅಕ್ಕಪಕ್ಕದವರಿಗೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ನೀಡುವ ಸಲುವಾಗಿ ತಮ್ಮ ಕೊಳವೆ ಬಾವಿಗೆ ನೀಡಿದ್ದ ವಿದ್ಯುತ್ ಸಂಪರ್ಕ ಕಡಿತ ಮಾಡಿ ರೈತರಿಗೆ ಹಿಂಸೆ ಕೊಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅರಸೀಕೆರೆ ತಾಲೂಕು ಗುಂಡಕನಹಳ್ಳಿ ನಿವಾಸಿ ಸುರೇಶ್ ಕಣ್ಣೀರು ಹಾಕಿ ಮನವಿ ಮಾಡಿದರು. ಹಾಸನದಲ್ಲಿ ಮಾತನಾಡಿದ ಅವರು, ತಮ್ಮ ಗ್ರಾಮದ ಸರ್ವೆ ನಂಬರ್ 16/4ರಲ್ಲಿರುವ ತಮ್ಮ 4 ಎಕರೆ ಜಮೀನಲ್ಲಿ ತಾವು ಕಳೆದ ಅನೇಕ ವರ್ಷಗಳಿಂದ ಕೊಳವೆ ಬಾವಿ ನಂಬಿಕೊಂಡು ಬೆಳೆ ಬೆಳೆದುಕೊಂಡು ಜೀವನ ನಡೆಸಿಕೊಂಡು ಬಂದಿದ್ದೇವೆ. ಆದರೆ ಕಳೆದ 1 ವರ್ಷದ ಹಿಂದೆ ಜಮೀನಿಗಿದ್ದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದು ಇದರಿಂದ ತುಂಬಾ ಅನ್ಯಾಯವಾಗಿದೆ ಎಂದರು. ಕೊಳವೆ ಬಾವಿ ನೀರನ್ನೇ ನಂಬಿಕೊಂಡು ಬದುಕುತ್ತಿದ್ದ ತನ್ನ ಕುಟುಂಬ ಇದೀಗ ಬೀದಿಗೆ ಬಿದ್ದಿದ್ದು, ಈ ಬಗ್ಗೆ ಅನೇಕ ಬಾರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ದೂರು ನೀಡಿದ್ರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಜೊತೆಗೆ ಇದೊಂದು ರಾಜಕೀಯ ಕುತಂತ್ರವಾಗಿದ್ದು, ಹಣವಂತರ ಪರವಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳು ಬಡವರ ದೂರುಗಳನ್ನು ಪರಿಗಣಿಸುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಒಂದೇ ಮಾರ್ಗದ ವಿದ್ಯುತ್ ಸಂಪರ್ಕದಲ್ಲಿ 4 ಅಕ್ರಮವಾಗಿ ವಿದ್ಯುತ್ ಬಳಸಿಕೊಂಡು ಅಧಿಕೃತವಾಗಿರುವ ನಮಗೆ ಇದರಿಂದ ಅನ್ಯಾಯವಾಗಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆಗೂ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು. ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿಕೊಟ್ರೆ ಶಾಸಕರ ಬಳಿ ಹೋಗಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕೆಂದು ಹೇಳ್ತಾರೆ. ಒಟ್ಟಾರೆ ನಮ್ಮ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಂಡು ಬಡವನಿಗೆ ಅನ್ಯಾಯ ಮಾಡುವ ಕೆಲಸ ನಡೆಯುತ್ತಿದೆ. ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು. ಆದಾಗ್ಯೂ ನಮ್ಮ ಸಮಸ್ಯೆ ಬಗೆಹರಿಯದಿದ್ರೆ ಶಾಸಕರ ಮನೆ ಮುಂದೆ ವಿಷ ಸೇವಿಸುವುದಾಗಿ ಎಚ್ಚರಿಸಿದರು. ಈ ವೇಳೆ ಸಾಮಾಜಿಕ ಹೋರಾಟಗಾರ KJ ನಾಗೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್, ಏನಂದ್ರೆ ನಾನು ನಾಗೇಶ್ ಪಟೇಲ್ ಅಂತ ಸೋಷಿಯಲ್ ವರ್ಕರ್. ಇಂಥ ನೊಂದಂತ ರೈತರುಗಳು ನಮ್ಮ ಹತ್ರ ಬರ್ತಾ ಇರ್ತಾರೆ. ನಾನು ಯಾವುದೇ ಅಧಿಕಾರಿಗಳ ಹತ್ರ ಫಸ್ಟ್ ಹೋಗಿ ಮಾತಾಡ್ತೀವಿ. ಬಟ್ ಅವ್ರ ಅಧಿಕಾರಿಗಳು ಇವ್ರಿಗೆ ಸುಮಾರು 8 ತಿಂಗಳಿಂದನೂ ಸಹ ಸ್ಪಂದಿಸಿಲ್ಲ. ಇಂಥ ಹಲವಾರು ಜನ ರೈತರುಗಳು ನಮ್ಮ ಭಾಗದಲ್ಲಿ ಇದ್ದಾರೆ, ಅರಸೀಕೆರೆ ಭಾಗದಲ್ಲಿ, ಗಣಸಿ ಹೋಬಳಿಯಲ್ಲಿ ಇದ್ದಾರೆ. ಅಧಿಕಾರಿಗಳೇ ಕುಮ್ಮತ್ ಕೊಟ್ಟು ಏನ್ ಮಾಡ್ತಾರೆ, KV ಇಲಾಖೆ ಅಧಿಕಾರಿಗಳು ಈ ರೀತಿ ಕೃತ್ಯಗಳನ್ನ ಮಾಡಿಸ್ತಾ ಇದ್ದಾರೆ. ಹಣ ಯಾರ ಇರುತ್ತೆ ಅವ್ರಿಗೆ ವಿದ್ಯುತ್ತನ್ನ ಕೊಡ್ತಾರೆ, ಮತ್ತೆ ಯಾರು ಅವರ MLA ಮಾತು ಕೇಳಲ್ಲ ಅಂತವ್ರಿಗೆ ಇಂತ ಒಂದು ತೊಂದರೆಗಳನ್ನ ಕೊಡ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ನಮ್ಮ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಬರ್ತಾ ಇದೆ. ಅದನ್ನ ನಾವು ಬೇಕಾದ್ರೆ ಗ್ರಾಮಾಂತರ ಮಟ್ಟದಲ್ಲಿ ಒಂದು ಇದನ್ನೇ ಮಾಡ್ಕೊಂಡು ಸೈನ್ ಹಾಕ್ಸ್ಕೊಂಡು ತಾವನ್ನಿ ಅಂದ್ರೆ ನಾನು ಸೈನ್ ಹಾಕ್ಸ್ಕೊಂಡು ತಾಂಡು ನಿಮ್ಮ ಮಾಧ್ಯಮದ ಮುಖಾಂತರ ಬರ್ತೀವಿ. ನಮ್ಮ ಗಮನಕ್ಕೆ ಆಲ್ರೆಡಿ ರೈತರುಗಳು ಹೇಳಿದ್ದಾರೆ. ಜೊತೆಲಿ ಏನಂದ್ರೆ ಅಧಿಕಾರಿಗಳು ನೀವು ಹೇಳ್ದಂಗೆ ಈಗ ನಮ್ ಗಣಸಿ ಶಾಖಾ ಇದರಲ್ಲಿ ಸೆಕ್ಷನ್ ಆಫೀಸರ್ ಅವರೇ, ಷಣ್ಮುಗ ಮತ್ತೆ AW ಅವರೇ. ಒಬ್ರು AW ಮೇಡಮ್ ಇದ್ರೆ ಅವರು ವರ್ಗಾವಣೆ ಆದ ನಂತರ ಅರಸೀಕೆರೆ ತಾಲೂಕು ಗಂಡಸಿಯ ಸರ್ಕಾರಿ ಶಾಲೆ, ಬೋರೆಹಳ್ಳಿ ತಾಂಡ್ಯ ಸರ್ಕಾರಿ ಶಾಲೆ ಮತ್ತು ಶ್ರೀ ಶಂಭುಲಿಂಗೇಶ್ವರ ಶಾಲೆಗಳಲ್ಲಿ 78ನೇ ಸ್ವಾತಂತ್ರ್ಯದ ದಿನವನ್ನು ಅದ್ದೂರಿಯಾಗಿ ಆಚರಿಸಿ ಸಿಹಿ ತಿಂಡಿಗಳನ್ನು ಹಂಚಲಾಯಿತು. ಶ್ರೀ ಶಂಭುಲಿಂಗೇಶ್ವರ ಶಾಲೆ ಮಕ್ಕಳು ಬೀದಿ ಬೀದಿಗಳಲ್ಲಿ ರಾಷ್ಟ್ರಧ್ವಜ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ದೇಶಭಕ್ತಿ ಮೆರೆದರು. ಅದೇ ರೀತಿ ಬೋರೆಹಳ್ಳಿ ತಾಂಡ್ಯ ಶಾಲೆಯ ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ಉಡುಪು ಧರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಾಡುತ್ತಾ ಕುಣಿಯುತ್ತಾ ತಮ್ಮನ್ನೇ ತಾವು ಮರೆತರು. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿನೇಶ್ ಅವರು ಶಾಲೆ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ, ಪೆನ್ಸಿಲ್ ವಿತರಿಸಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಧ್ವಜಾರೋಹಣದ ನಂತರ ಮಾತನಾಡಿದ ನಿವೃತ್ತ ಶಿಕ್ಷಕರಾದ ಹುಚ್ಚಪ್ಪ, ಭಾರತ ದೇಶ ಸ್ವರ್ಗ ಇದ್ದಂತೆ, ಇದನ್ನು ಸ್ವರ್ಗವಾಗಿ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ. ಇದರ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕೆಂದು ಮಕ್ಕಳಿಗೆ ಉಪದೇಶ ಮಾಡಿದರು. ಇದೇ ಸಂದರ್ಭದಲ್ಲಿ ಬೋರೆಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬಿರಮೇಶ್, ಭೀಮನಾಯಕ್, ಸಂಜೀವ್ ಹಾಜರಿದ್ದರು. HCN ನ್ಯೂಸ್ ಅರಸೀಕೆರೆ.
ನರಕವಾಗಿಸಬಾರದು. ಈಗಾಗಲೇ ಪ್ರತಿದಿನ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನು ನೀವು ನೋಡ್ತಿದ್ದೀರಾ. ಆಗಲೇ ನಾವು ಸ್ವಾತಂತ್ರ್ಯ ಇದೆ ಅಂತ ನಮ್ಮ ಮನಸೋ ಇಚ್ಛೆ ಕೆಲವು ಪ್ರಕೃತಿ ಸಂಪತ್ತನ್ನು ಹಾಳು ಮಾಡ್ತಿದ್ದೀವಿ. ನೀವು ಈಗಾಗಲೇ ಕೇಳಿದ್ದೀರ, ಅಕ್ಕಪಕ್ಕದ ರಾಜ್ಯದಲ್ಲಿ ಬೆಟ್ಟ ಗುಡ್ಡಗಳು ಕುಸಿದು ಹೋಗ್ತಿದ್ದಾವೆ. ಯಾಕೆ ಕುಸಿದು ಹೋಗ್ತಿದೆ ಅಂದರೆ ನಾವು ಅದರ ಬಗ್ಗೆ ವಿವೇಚನೆ ಇಲ್ಲದೇ ನಾವು ನಮ್ಗೆ ಬೇಕಾಬಿಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದ್ದೀವಿ. ಅದಕ್ಕೆ ಆ ರೀತಿ ಆಗ್ತಿದೆ ಅನ್ನೋದು ನೀವು ಮುಂದೆ ಇದನ್ನು ಅರಿತು ಅವುಗಳನ್ನು ಸರಿಪಡಿಸುವ ದಾರಿಗೆ ನಾವು ಹೋಗಬೇಕಾಗಿದೆ. ನೀವು ಆ ಸರಿಪಡಿಸುವ ದಾರಿಗೆ ಹೋಗಬೇಕು ಆದರೆ ಏನು ಮಾಡಬೇಕಂದ್ರೆ, ಈಗ ನೀವು ವಿದ್ಯಾರ್ಥಿ ಜೀವನದಲ್ಲಿದ್ದೀರಾ, ಮುಂದೆ ನೀವು ಏನೇನಾಗ್ತೀರೋ ಗೊತ್ತಿಲ್ಲ. ನೀವು ಅಂಥ ಸ್ಥಳಗಳಿಗೆ ಹೋಗಿ ಆ ಒಂದು ವಿಷಯಗಳನ್ನು ಜನರಿಗೆ ಮುಟ್ಟಿಸುವಂಥ ಸ್ಥಳತೆಯಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಈ ಭಾರತ ದೇಶದ ಸ್ವರ್ಗವಾಗಿಯೇ ಉಳಿಸಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ವಿದ್ಯುತ್ ಕರೆಂಟ್ ಶಾಕ್ನಿಂದಾಗಿ 1 ಲಕ್ಷ ಮೌಲ್ಯದ 2 ಎಮ್ಮೆಗಳು ಅಸುನೀಗಿರುವ ಘಟನೆ ಬೇಲೂರು ತಾಲೂಕಿನ ನಗೇನಹಳ್ಳಿ ವ್ಯಾಪ್ತಿಯ ದಬ್ಬೆಗಡಿ ಭಾಗದ ಬೂತನಗುಡಿ ಹತ್ತಿರ ನಡೆದಿದೆ. ಶುಕ್ರವಾರ ಸುರಿದ ಭಾರೀ ಮಳೆಗೆ ಗ್ರಾಮದ ಪ್ರಸನ್ನ ಎಂಬುವರಿಗೆ ಸೇರಿದ ಸುಮಾರು 1 ಲಕ್ಷ ಮೌಲ್ಯದ ಎಮ್ಮೆಗಳು ಮನೆಗೆ ಬರುವ ಸಂದರ್ಭ ಗಡಿಭಾಗದಲ್ಲಿರುವ ಬೂತನಗುಡಿ ಪಕ್ಕದ ವಿದ್ಯುತ್ ಪರಿವರ್ತಕದಿಂದ ವಿದ್ಯುತ್ ಪ್ರಸರಿಸಿ 2 ಎಮ್ಮೆಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇದರಿಂದ ರೈತ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ. ಕೂಡಲೇ ಅವರಿಗೆ ಚೆಸ್ಕಾಂ ಇಲಾಖೆಯಿಂದ ಹಾಗೂ ಸರ್ಕಾರದ ವತಿಯಿಂದ ಪರಿಹಾರ ದೊರಕಿಸಿಕೊಡಬೇಕೆಂದು ಗ್ರಾಮದ ಯುವಕ ಸುಮನ್ ಮನವಿ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾದ ಕಾರಣ ವಿದ್ಯುತ್ ಕಂಬಗಳ ತಂತಿಗಳು ಗಾಳಿಗೆ ಮಳೆಗೆ ತುಂಡಾಗಿ ಬೀಳುತ್ತಿದ್ದು, ಇದರಿಂದ ಸಾರ್ವಜನಿಕರ ಆಸ್ತಿ ಹಾಗೂ ಮೂಕ ಪ್ರಾಣಿಗಳು ಬಲಿಯಾಗುತ್ತಿವೆ. ಕೂಡಲೇ ಚೆಸ್ಕಾಂ ಇಲಾಖೆ ಅಧಿಕಾರಿಗಳು ಸುಟ್ಟುಹೋಗಿರುವ ವಿದ್ಯುತ್ ಪರಿಕರಗಳನ್ನು ಸರಿಪಡಿಸಿಕೊಡಬೇಕು ಹಾಗೂ ನಮ್ಮ ಗ್ರಾಮದ ಪ್ರಸನ್ನ ಅವರಿಗೆ ಸೇರಿದ 2 ಎಮ್ಮೆಗಳು ಸಾವನ್ನಪ್ಪಿದ್ದು, ಅದಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು. HCN ನ್ಯೂಸ್ ಬೇಲೂರು. ಕೇಸ್ ನಂಬರ್ 143 ಎನ್ನುವ ಕನ್ನಡ ಕಿರು ಚಲನಚಿತ್ರವನ್ನು ನಿರ್ಮಾಣ ಮಾಡಲಾಗಿದ್ದು, ಇದೊಂದು ಲವ್ ಸ್ಟೋರಿ ಆಧರಿಸಿ ತಯಾರು ಮಾಡಲಾಗಿದ್ದು, ಇದರ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಪತ್ರಕರ್ತ ತೌಫಿಕ್ ಅಹಮದ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಹಾಸನ ಜಿಲ್ಲೆಯ ನಿವಾಸಿಗಳಾದ ದರ್ಶನ್ ಈ ಕಿರು ಚಿತ್ರಕ್ಕೆ ನಾಯಕ ಹಾಗೂ ನಂದಿನಿ ನಾಯಕಿಯಾಗಿ ನಟಿಸಲಾಗಿದ್ದು, ಈ ತಂಡದವರು ಸೇರಿ ಕೇಸ್ ನಂಬರ್ 143 ಎಂಬ ಚಲನಚಿತ್ರವನ್ನು ತಯಾರು ಮಾಡಲಾಗಿದೆ. ಪ್ರೇಮ ಎಂದರೆ ಎಷ್ಟು ವರ್ಣಿಸಿದ್ರೂ ಮುಗಿಯದ ಹೃದಯದ ಅನುಬಂಧ. ಪ್ರೇಮಿಗೆ ಯುವಕನೊಬ್ಬ ತನ್ನ ಹೃದಯದಿಂದ ಭಾವನೆಗಳನ್ನು ಮುಕ್ತವಾಗಿ ವಿಭಿನ್ನ ಶೈಲಿಯಲ್ಲಿ ವ್ಯಕ್ತಪಡಿಸುವ ಕಥಾವಸ್ತು ಈ ಕಿರುಚಿತ್ರದಲ್ಲಿದೆ ಎಂದರು. ನನದಿ ಪ್ರೊಡಕ್ಷನ್ನಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಹಾಸನದ ಕಲಾವಿದರು ಸೇರಿ ಜಿಲ್ಲೆಯ ಹಾಸನ, ಸಕಲೇಶಪುರ ಮತ್ತು ಚಿಕ್ಕಮಗಳೂರಿನಲ್ಲಿ ಶೂಟಿಂಗ್ ನಡೆದಿದ್ದು, ಪರಿಸರದ ಮಧ್ಯೆ ಲವ್ ಕಥೆಯು ಹುಡುಗ ಮತ್ತು ಹುಡುಗಿ ನಡುವೆ ಹೇಗೆ ಪ್ರೇಮ ಬೆಳೆಯುತ್ತದೆ ಎನ್ನುವುದು ಮುಖ್ಯ ಕಥೆಯಾಗಿದೆ. ಇದೊಂದು ಮನರಂಜನೆ ಕೊಡುವ ಉದ್ದೇಶದಲ್ಲಿ ಈ ಕಿರುಚಿತ್ರ ಚಿತ್ರೀಕರಿಸಲಾಗಿದೆ. ಒಂದು ಕಥೆಯುಳ್ಳ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ತುಂಬಾ ಕಷ್ಟವಿದ್ದು, ಟೀಮ್ ಮೂಲಕ ಪ್ರಥಮ ಕೆಲಸ ಮಾಡಿದ್ದೇವೆ ಎಂದು ಹೇಳಿದರು. ಕೇಸ್ ನಂಬರ್ 143 ನಾಯಕ ದರ್ಶನ್, ನಾಯಕಿ ನಂದಿನಿ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲ ಪತ್ರಕರ್ತರಿಗೆ ನಾನು ನಮಸ್ಕರಿಸ್ತಾ, ಇವತ್ತು ನಾವು ಒಂದು ಹಾಸನದವರೇ ಆದ ನನ್ನ ಪಕ್ಕದಲ್ಲಿರೋರು ದರ್ಶನ್ ಅಂತ, ಇವರು ಈ ಒಂದು ಕಿರುಚಿತ್ರಕ್ಕೆ ನಾಯಕ ನಟರಾಗಿದ್ದಾರೆ. ನನ್ನ ಬಲಭಾಗದಲ್ಲಿರೋದು ನಂದಿನಿ ಅಂತ, ಇವರು ಲೆಕ್ಚರರ್ ಆಗಿದ್ದಾರೆ ನರ್ಸಿಂಗ್ ಕಾಲೇಜಲ್ಲಿ. ಇವರು ಒಂದು ಸಾಹಸಕ್ಕೆ ಹಾಕಿದ್ದಾರೆ. ಅದೇನಪ್ಪ ಅಂದರೆ, ಒಂದು ಕಿರುಚಿತ್ರ ತಯಾರು ಮಾಡಿದ್ದಾರೆ. ಅದರ ಹೆಸರು ಕೇಸ್ ನಂಬರ್ 143. ಇದು ಒಂದು ಲವ್ ಸ್ಟೋರಿ ಆಗಿದೆ. ಇದಕ್ಕೆ ಹಾಸನ, ಸಕಲೇಶಪುರ ಮತ್ತು ಚಿಕ್ಕಮಗಳೂರಲ್ಲಿ ಇದು ಶೂಟಿಂಗ್ ಆಗಿದೆ. ಮತ್ತು ಪರಿಸರದ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ ಹೇಗೆ ನಡೆಯುತ್ತೆ, ಇದರ ಹಿನ್ನೆಲೆ ಇದಿದೆ. ಹಾಗಾಗಿ ಈ ಚಿತ್ರಕ್ಕೆ ನಾವು ಇವತ್ತು ಈ ಚಿತ್ರದ ಒಂದು ಪೋಸ್ಟರ್ ರಿಲೀಸ್ಗೆ ಇಲ್ಲಿಗೆ ನಾವು ಬಂದಿದ್ದೀವಿ. ನಾವು ಪತ್ರಕರ್ತರೆಲ್ಲ ಈ ಚಿತ್ರಕ್ಕೆ ಸಹಕಾರ ಕೊಟ್ಟು ಒಳ್ಳೆ ಪಬ್ಲಿಸಿಟಿ ಕೊಟ್ಟು ನಮಗೆ ಈ ಚಿತ್ರತಂಡಕ್ಕೆ ಹಾರೈಸಬೇಕು. ಮುಂದೆ ಒಂದು ಚಿತ್ರ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಈಗ ಆಗಲೇ ನಮ್ಗೆ ಗೊತ್ತಿದೆ. ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಇನ್ನು ಮುಂದೇನು ಈ ಚಿತ್ರದ
ನೆಕ್ಸ್ಟ್ ಭಾಗ ಇನ್ನೊಂದು ಬರಬೇಕಾಗಿದೆ. ಈ ಚಿತ್ರಕ್ಕೆ ನಾಯಕ ನಟರಾಗಿ ದರ್ಶನ್ ಒಂದೆರಡು ಮಾತಾಡ್ತಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಲಯನ್ಸ್ ಕ್ಲಬ್ ವತಿಯಿಂದ ಭತ್ತ ನಾಟಿ ಮಾಡುವ ಮೂಲಕ ವಿಶೇಷವಾಗಿ ಸ್ವತಂತ್ರ ದಿನಾಚರಣೆಯನ್ನ ಹಬ್ಬದ ರೀತಿ ಆಚರಿಸಲಾಯಿತು. ಬೇಲೂರು ತಾಲೂಕಿನ ರಾಯಪುರ ಗ್ರಾಮದಲ್ಲಿ ಲಯನ್ ಸೇವಾ ಸಂಸ್ಥೆ ವತಿಯಿಂದ ಗದ್ದೆ ನಾಟಿ ಮಾಡುವ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಭತ್ತದ ಮಡಿಗೆ ಪೂಜೆ ಸಲ್ಲಿಸಿದ ಜಿಲ್ಲಾ ಗವರ್ನರ್ ಭಾರತಿಯವರ ಮಾರ್ಗದರ್ಶನದಲ್ಲಿ ಚಾಲನೆ ನೀಡಲಾಯಿತು. ಪ್ರತಿನಿತ್ಯ ಸಾರ್ವಜನಿಕರ ಜೊತೆ ಕೆಲಸ ಮಾಡುವ ಎಲ್ಲ ವೃತ್ತಿ ಬಾಂಧವರು, ವಿಶೇಷವಾಗಿ ರೈತರ ಜೊತೆ ಕೆಲಸ ಮಾಡುವ ಮೂಲಕ ಗದ್ದೆ ನಾಟಿ, ಬದ ಕೊಚ್ಚುವುದು, ನೇಗಿಲು ಉಳಿಮೆ ಮಾಡುವ ಮೂಲಕ ಒಂದು ದಿನ ರೈತರಾಗಿ ತಮ್ಮ ಜೀವನದ ಸಾರ್ಥಕತೆಯನ್ನ ಲಯನ್ ಸೇವಾ ಸಂಸ್ಥೆಯ ಸದಸ್ಯರು ಪಾಲ್ಗೊಳ್ಳುವ ಮೂಲಕ ಭೂಮಿ ತಾಯಿಗೆ ನಮನ ಅರ್ಪಿಸಿದರು. ಈ ವೇಳೆ ಮಾತನಾಡಿದ ಲಯನ್ ಸೇವಾ ಸಂಸ್ಥೆ ಅಧ್ಯಕ್ಷ ಡಾ ಚಂದ್ರಮೌಳಿ, ನಗರದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗದಲ್ಲಿರುವ 90% ಮಂದಿ ಉದ್ಯೋಗಿಗಳು ಮೂಲತಃ ರೈತರ ಮಕ್ಕಳೇ ಆಗಿದ್ದಾರೆ. ಅವರುಗಳು ತಮ್ಮ ಮೂಲಕ ಸುಖವನ್ನ ಬಿಟ್ಟು ಜೀವನೋಪಾಯಕ್ಕಾಗಿ ಒಮ್ಮೆ ನಗರ ಪ್ರದೇಶಗಳಿಗೆ ತೆರಳಿದ ಅವರು ಮತ್ತೆ ಗ್ರಾಮಗಳಿಗೆ ಹಿಂತಿರುಗಲು ಮನಸ್ಸು ಮಾಡುತ್ತಿಲ್ಲ. ಇದರಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಗತಿ ಸಾಧ್ಯವಾಗುತ್ತಿಲ್ಲ ಎಂದರಲ್ಲದೆ, ನಗರ ಪ್ರದೇಶದಲ್ಲಿ ಕೋಟಿ ದುಡಿದರೂ ಗ್ರಾಮೀಣ ಭಾಗದಲ್ಲಿ ದುಡಿಯುವ 1 ರೂಪಾಯಿಗೂ ಬೆಲೆ ಇದೆ ಎಂಬುದು ಇಂದು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದಾಗ ಅರ್ಥವಾಗುತ್ತದೆ ಎಂದರು. ಹೊರ ರಾಜ್ಯದಲ್ಲಿ ಹೆಚ್ಚಿನ ಸಂಪಾದನೆಯಿದ್ರೂ ಉತ್ತಮ ಪರಿಸರ, ನೆಮ್ಮದಿ ಜೀವನ ಗ್ರಾಮಗಳಲ್ಲಿ ಮಾತ್ರ ಸಾಧ್ಯ. ಇಂತಹ ಗ್ರಾಮೀಣ ಪರಿಸರ ಉಳಿಯಬೇಕಾದ್ರೆ ಕೃಷಿ ಜೀವಂತವಾಗಿರಬೇಕು. ಇಂದಿನ ಯುವ ಜನಾಂಗಕ್ಕೆ ಭತ್ತ ಕೃಷಿಯ ಮಹತ್ವ ಹಾಗೂ ಅನಿವಾರ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಯಬೇಕಿದೆ. ಗದ್ದೆ ಕೃಷಿ ಕಡಿಮೆಯಾದಂತೆ ಅಂತರ್ಜಲದ ಮಟ್ಟ ಕುಸಿಯುತ್ತದೆ. ಸಕಾಲಕ್ಕೆ ಮಳೆಯಾಗದೆ ಕೃಷಿ ಕಾರ್ಯಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತೆ. ಈ ನಿಟ್ಟಿನಲ್ಲಿ ಭತ್ತ ಕೃಷಿಯ ಮಹತ್ವವನ್ನು ಅರಿತುಕೊಳ್ಳಬೇಕು ಎಂದರು. ಹೊರಗಡೆ ದೇಶ ಕಾಯುವ ಸೈನಿಕರಷ್ಟೇ ಒಳಗೆ ಸೈನಿಕರಂತೆ ರೈತರು ನಮ್ಮನ್ನ ಕಾಯುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ರೈತರಿಗೆ ವಿಶೇಷ ಗೌರವ ಸಲ್ಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಲಯನ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ದೊಡ್ಡಮನೆ ಪ್ರಭಾಕರ್, ಪೂವಯ್ಯ, ಮುಕ್ತಿಯಾರ್ ಅಹಮದ್, ಪ್ರಶಾಂತ್ ಶೆಟ್ಟಿ, ಪ್ರೀತು ಚಂದ್ರಮೌಳಿ, ರಾಘವಿ, ಪರಿಣಿತ ಪ್ರಶಾಂತ್ ಶೆಟ್ಟಿ, ಸಂತೋಷ್, ಸುಮಂತ್, ವೈಬಿ ಸುರೇಶ್, ಕೆಎಲ್ ಸುರೇಶ್, ಉಮೇಶ್, ನಾಟಿ ವೈದ್ಯ, ಆದರ್ಶ್, ಮಹೇಶ್ ಹಾಗೂ ಗ್ರಾಮಸ್ಥರಾದ ಚಂದ್ರೇಗೌಡ, ಗಿರೀಶ್, ರಾಮಣ್ಣ, ಪ್ರಭಾಕರ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಹಾಸನ ನಗರದ ಅರಸೀಕೆರೆ ರಸ್ತೆಯ SMK ಬಡಾವಣೆಯಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ರೋಟರಿ ಸನ್ರೈಸ್ ಕ್ಲಬ್ ವತಿಯಿಂದ ಶನಿವಾರ ಆಯೋಜಿಸಿದ ಯೋಗ ಶಿಬಿರದ ಮುಕ್ತಾಯ ಸಮಾರಂಭ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಶನಿವಾರ ನಡೆಯಿತು. ಈ ವೇಳೆ ಮಾತನಾಡಿದ ಯೋಗ ಗುರು ಚೇತನ್ ಗುರೂಜಿ, ಆರೋಗ್ಯ ಕ್ಷೇತ್ರದಲ್ಲಿ ಅಗಾಧವಾದ ಬೆಳವಣಿಗೆಗಳಾಗಿದ್ರೂ ಸಾಕಷ್ಟು ಮಂದಿಯಲ್ಲಿ ರಕ್ತದಾನ ಕುರಿತು ಇನ್ನೂ ಸಹ ಮೂಢನಂಬಿಕೆ, ತಪ್ಪು ಕಲ್ಪನೆಗಳಿವೆ ಎಂದು ಅಭಿಪ್ರಾಯಪಟ್ಟರು. ಸೆಸ್ಕ್ ಸಹಾಯಕ ಕಾರ್ಯಪಾಲ ಅಭಿಯಂತರರಾದ ವಜ್ರಕುಮಾರ್ ಮಾತನಾಡಿ, ರಕ್ತದಾನಕ್ಕಿಂತ ಮಿಗಿಲಾದ ದಾನವಿಲ್ಲ. ನಿಯಮಿತವಾದ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಜೀವರಕ್ಷಾ ರಕ್ತ ಕೇಂದ್ರದ ವ್ಯವಸ್ಥಾಪಕ ಮೋಹನ್ ಮಾತನಾಡಿ, ಕೆಲ ವರ್ಷಗಳ ಹಿಂದೆ ಅಪಘಾತ, ಶಸ್ತ್ರಚಿಕಿತ್ಸೆ, ಹೆರಿಗೆ ಇನ್ನಿತರೆ ಅನೇಕ ತುರ್ತು ಸಂದರ್ಭಗಳಲ್ಲಿ ರಕ್ತದ ಅಲಭ್ಯತೆಯಿಂದಲೇ ಸಾಕಷ್ಟು ಮಂದಿ ಮೃತಪಡುತ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ರಕ್ತ ಲಭ್ಯವಾಗುತ್ತಿದ್ದು ಯುವ ಜನತೆಯಲ್ಲಿ ರಕ್ತದಾನದ ಮಹತ್ವ ಮತ್ತಷ್ಟು ಮೂಡಿಸಬೇಕಿದೆ ಎಂದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ರಕ್ತದಾನ ಮಾಡಿ ಮಹತ್ವ ಸಾರಿದ್ರು. ಇದೇ ವೇಳೆ ಶಿಕ್ಷಕ ಸೋಮಶೇಖರ್, ವಸಂತಕುಮಾರ್, ಕರುಣೇಶ್, ಕುಮಾರಸ್ವಾಮಿ, ಲೋಕೇಶ್, ಬೋರೇಗೌಡ, ದೇವರಾಜ್ ಇನ್ನಿತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಶಿಬಿರವನ್ನು ಏರ್ಪಡಿಸಿಕೊಂಡಿದ್ದು ಇವತ್ತು ಯೋಗ ಶಿಬಿರದ ಕೊನೆಯ ದಿವಸದ ಅಂಗವಾಗಿ ಗುರುವಂದನೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿಕೊಂಡಿದ್ವಿ. ರಕ್ತದಾನ ಬಹಳಷ್ಟು ಶ್ರೇಷ್ಠವಾದಂತಹ ದಾನ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಒಂದು ಕಣ ರಕ್ತವನ್ನು ಕೂಡ ಬಹಳಷ್ಟು ಅಮೂಲ್ಯವಾದದ್ದು ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತು ಎಲ್ಲ ಸೇರಿಕೊಂಡು ನಮ್ಮ ಯೋಗ ಶಿಬಿರಾರ್ಥಿಗಳು ಏನಿದ್ದಾರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಸೇರಿಕೊಂಡು ಹಾಗೂ ನಮ್ಮ ಎಲ್ಲ SN ಕೃಷ್ಣನಗರದ ನಿವಾಸಿಗಳು
ಪುಣ್ಯದ ಕೆಲಸವನ್ನು ರಕ್ತದಾನವನ್ನು ಮಾಡುವಂಥ ದಾನಿಗಳಿಂದ ಅನುಕೂಲ ಆಗ್ತದೆ. ಹಾಗಾಗಿ ಈ ಥರದ ಒಂದು ರಕ್ತದಾನ ಶಿಬಿರಗಳು ನಿರಂತರವಾಗಿ ಪ್ರತಿ ತಿಂಗಳಲ್ಲಿ 10 ಶಿಬಿರಗಳು ಆಗಬೇಕು. ಏಕೆಂದರೆ ರಕ್ತದ ಕೊರತೆ ಭಾಳಷ್ಟು ಇದೇನು ಅಂತದನ್ನು ನಾವು ಕೇಳ್ತಾ ಇರ್ತೀವಿ. ಹಾಗಾಗಿ ದೇಶದ ಒಳಗಿರುವ ಜನರ ರಕ್ಷಣೆಗೋಸ್ಕರ ನಾವೆಲ್ಲ ಕೂಡಿಕೊಂಡು. ಎಲ್ಲರಿಗೂ ನಮಸ್ಕಾರ. 78ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಆಫ್ ಸನ್ರೈಸ್ ಮತ್ತು ಯೋಗ ಚೇತನ ಕೇಂದ್ರ ನಮ್ಮ ಚೇತನ್ ಗುರೂಜಿಯವರ ನೇತೃತ್ವದಲ್ಲಿ ಯೋಗ ಶಿಬಿರ ನಡೀತಾ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ರಕ್ತದಾನ ಮತ್ತು ಕಣ್ಣು ಟೆಸ್ಟು, ದಂತ ಟೆಸ್ಟು ಮತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರು. ಈ ಶಿಬಿರದಲ್ಲಿ ನಮ್ಮ ಪಾಟು ರಕ್ತದಾನ ಶಿಬಿರ. ಇಲ್ಲಿ ಯೋಗಕ್ಕೆ ಬರ್ತಕ್ಕಂಥವ್ರು ಎಲ್ಲರೂ ಇವತ್ತು ರಕ್ತದಾನ ಮಾಡ್ತಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಒಂದು 30 ಜನದ ಮೇಲೆ ರಕ್ತ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಕ್ತಕ್ಕೆ ತುಂಬಾ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋಲ್ಕತ್ತಾದಲ್ಲಿ ವೈದ್ಯ ಮೇಲೆ ಅತ್ಯಾಚಾರ, ಹತ್ಯೆ ಖಂಡಿಸಿ ಹಾಸನ ವೈದ್ಯ ಸಂಘದಿಂದ ಬೃಹತ್ ಪ್ರತಿಭಟನೆ. ಜಿಲ್ಲಾದ್ಯಂತ ಕೈಗೆ ಕಪ್ಪು ಪಟ್ಟಿ ಧರಿಸಿ ಮಹಿಳಾ ಸುರಕ್ಷತೆಗೆ ಆಗ್ರಹಿಸಿದ ವೈದ್ಯರು. ರಾಜ್ಯಪಾಲರಿಂದ ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿ ಸ್ವಾಗತಾರ್ಹ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಒತ್ತಾಯ. ಪ್ರಚಾರವಿಲ್ಲದೆ ಸೇವಾ ಮನೋಭಾವನೆ ತೋರುತ್ತಿರುವ ಹಾಸನದ ಯೂತ್ ಹ್ಯಾಂಡ್ ಫೌಂಡೇಶನ್. ರಾತ್ರಿ ವೇಳೆ ಹಸಿದವರಿಗೆ ಉಚಿತ ಆಹಾರ ವಿತರಿಸುತ್ತಿರುವ ಯುವಕರು, ಇವರ ಕೆಲಸದ ಪ್ರಚಾರ ಪಡೆಯಲೆತ್ನಿಸುತ್ತಿರುವ ವ್ಯಕ್ತಿಗಳು. ಇಂತಹ ಕಾರ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಹೆಲ್ಪಿಂಗ್ ಹ್ಯಾಂಡ್ಸ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.